ಇನ್ನೊಂದು ಹೇಳ್ತಾರೆ. ಕೇಸ್ ಹಾಕಿ ವಾರವಾದರೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಇಲ್ಲಿ ತನಕ ಬಂಧಿಸಿಲ್ಲ. ದಾಖಲೆಗಳನ್ನ ರಾಜು ಕಪ್ಪನೂರ್ ತೆಗೆದುಕೊಂಡಿದ್ದಾರೆ. ಎಲ್ಲ ದಾಖಲೆ ಪಡೆದು ಕೇಸ್ ಮುಚ್ಚಿ ಹಾಕುವ ಕುತಂತ್ರ ನಡೀತಾ ಇದೆ ಅಂತ ಈ ಪ್ರಕರಣವನ್ನ ಸಿಬಿಐಗೆ ನೀಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ, ಮತ್ತೆ ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲೇ ಹಿಡಿದು ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆನೇ ಬೇಕಂತ ಮೊದಲು ಹಿಡಿದು ಕೇಳ್ತೀನಿ, ಇವಾಗೂ ಕೇಳ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೆ, ನಾಳೆ ಡೆಟ್ ನೋತು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನನ್ನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವರು ಅವತ್ತು ತೀರ್ಕೊಂಡೆ. ಇವತ್ತಿಗೆ 7 days ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ದಾಖಲೆಗಳೆಲ್ಲ ಯಾರು ಒಯ್ದರು, ಎಲ್ಲಿವೆ ದಾಖಲೆ? ಸರ್ ಅವ್ರು ಖಾಲಿ ಮಾಡ್ಮೇಲೆ ಅವರೇ ಒಯ್ದಿರ್ತಾರ್ರಿ, ಮತ್ತೆ ಬೇರೆ ಯಾರು ಬರ್ತಾರ್ರಿ? ಖಾಲಿ ಮಾಡೋದು ನೀಡ್ ಏನಿತ್ರಿ, ದುಡ್ಡು ಆದ್ರೂ ನಮಗೆ ಕೇಳಕ್ ಬಂದಾರ್ರಿ, ಖಾಲಿ ಆದ್ರೂ ಅವ್ರವ್ರೇ ಮಾಡ್ಕೊಂಡಾರ್ರಿ. ಟೋಟಲಿ ಅದು ಏನಿಲ್ಲ, ನಮ್ಮ ಕೇಸನ್ನು ಮುಚ್ಚಾಕು ಅಂತ ತಿರುವಿಗೆ ತಂದುಬಿಡ್ಲತ್ತಾರ ಸರ್. ಅದಕ್ಕೆ ನಮ್ಮ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ, ಮೊದಲೇ ಹಿಡಿದು ನಂಬಿಕೆ ಇಲ್ಲ ಸರ್. ನಮಗೆ CBI ತನಿಖೆನೇ ಬೇಕಂತ ಮೊದಲು ಹಿಡಿದು ಕೇಳ್ತೀನಿ, ಇವಾಗೂ ಕೇಳ್ತೀನಿ ಅಷ್ಟೇ ಸರ್. ಇವತ್ತು ಇದು ಇಲ್ಲ ಅಂತಾರೆ, ನಾಳೆ ಡೆಟ್ ನೋತು ಅವಂದೇ ಇಲ್ಲ, ಅವ್ನ ಆಫೀಸೇ ಇಲ್ಲ, ಅವ ಕೆಲಸನೇ ಮಾಡ್ತಿದ್ದಿಲ್ಲ, ಸಚಿನನ್ನ ಹೆಸರೇ ಇಲ್ಲ ಅಂತ ಊಟ ಹಾಕ್ಸ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ಬಂದವರು ಅವತ್ತು ತೀರ್ಕೊಂಡೆ. ಇವತ್ತಿಗೆ 7 days ಆಯ್ತು ಸರ್, ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ರಿ ಗೌರ್ಮೆಂಟ್. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ವಿದ್ಯಮಾನಗಳ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷವಾಗಿದ್ದರಿಂದ ತಾವು ಮಾಡಿದ ಕೆಲಸಗಳ ಬಗ್ಗೆ ಈ ವೇಳೆ ಅಮಿತ್ ಶಾ ಅವರಿಗೆ ವಿಜೇಂದ್ರ ಮಾಹಿತಿ ನೀಡಿದ್ದಾರೆ. ಭೇಟಿ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟದ ಬಗ್ಗೆಯೂ ಕೂಡ ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕ್ ಖರ್ಗೆ ವಿರುದ್ಧದ ಹೋರಾಟದ ಬಗ್ಗೆಯೂ ಕೂಡ ಚರ್ಚೆಯಾಗಿದ್ದು, ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ಬರೋಬ್ಬರಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಈ ಬಾರಿ ಇದೇ ಜನವರಿ 13ರಿಂದ ಫೆಬ್ರವರಿ 26ರ ತನಕ ನಡೆಯಲಿದೆ. ಈ ಹೊಸ ವರ್ಷದ ನಿಮಿತ್ತ ಜನ ದೇವರ ಮೊರೆ ಹೋಗಿದ್ದಾರೆ. ಪವಿತ್ರ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದು, ಸರ್ವ ದರ್ಶನಕ್ಕೆ 20 ತಾಸು ಕಾಯ್ಬೇಕಂತೆ. ಅಂದರೆ ಕಾಮನ್ ಆಗಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಪಡೆಯೋದಕ್ಕೆ 20 ತಾಸು ಕಾಯ್ಬೇಕಂತೆ. ನಿನ್ನೆ ಒಂದೇ ದಿನ 78,414 ಮಂದಿ ಭೇಟಿ ಕೊಟ್ಟಿದ್ದಾರೆ. ಇದು ಸಾಮಾನ್ಯ ದಿನಕ್ಕಿಂತ 10ರಿಂದ 15 ಸಾವಿರ ಅಧಿಕವಾಗಿದ್ದು, ಅದರಲ್ಲಿ 26,100 ಮಂದಿಗೆ ದೇವರಿಗೆ ಮುಡಿ ಅರ್ಪಿಸಿದ್ದಾರೆ. ಅಲ್ಲದೆ 3,45 ಲಕ್ಷ ರೂಪಾಯಿ ಕಾಣಿಕೆ ಕೂಡ ಸಂಗ್ರಹವಾಗಿದೆ. ಚಳಿಗಾಲದ ಈ ರಜಾ ದಿನಗಳಲ್ಲಿ ಆಗ್ರಾಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದೆ. ಹೊಸ ವರ್ಷದ ಸಂಭ್ರಮ ಹೆಚ್ಚು ಮಾಡೋದಕ್ಕೆ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. 2025ರ ಹೊಸ ವರ್ಷದ ಮೊದಲ ದಿನದಂದು ಜನ ತಾಜ್ ಮಹಲ್ಗೆ ಭೇಟಿ ನೀಡಿ ಸಂಭ್ರಮಿಸಿದ್ದಾರೆ. ಅಲ್ಲದೆ ತಮ್ಮ ಆತ್ಮೀಯರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಈಗ ಸ್ವರ್ಗದಂತೆ ಕಾಣಿಸ್ತಾ ಇದೆ. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಬರೀ ಹಿಮ, ಚಳಿಗಾಲ ಆಗಿರೋದ್ರಿಂದ ಹಿಮಪಾತದಿಂದಾಗಿ ಗುಲ್ಮಾರ್ಗ್, ಬಾರಾಮುಲ್ಲಾದಲ್ಲಿ ತಾಪಮಾನ ಮೈನಸ್ಗೆ ತಲುಪಿದ್ದು, ಮರ ಗಿಡಗಳು, ಮನೆಗಳು, ರಸ್ತೆಗಳೆಲ್ಲ ಹಿಮದಿಂದ ತುಂಬಿ ಹೋಗಿದೆ. ಈ ಸುಂದರ ಸ್ಥಳಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಾ ಇದ್ದು ಸಖತ್ ಎಂಜಾಯ್ ಕೂಡ ಮಾಡ್ತಿದ್ದಾರೆ.
ದೇಶದ ಪ್ರಮುಖ ಪ್ರವಾಸಿ ತಾಣವಾದ ಮನಾಲಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಮಪಾತವಾಗ್ತಾ ಇದ್ದು ಪ್ರವಾಸಿಗರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇಡೀ ಮನಾಲಿ ಒಂಥರ ಲ್ಯಾಂಡ್ನಂತೆ ಭಾಸವಾಗ್ತಾ ಇದೆ. ಪ್ರವಾಸಿಗರು ಮನಾಲಿಯ ಸೌಂದರ್ಯಕ್ಕೆ ಮನಸೋತಿದ್ದಾರೆ. ಜಮ್ಮು ಕಾಶ್ಮೀರದಾದ್ಯಂತ ಮಳೆ ಸುರಿದಂತೆ ಹಿಮಪಾತವಾಗ್ತಾ ಇದೆ. ಹೊಸ ವರ್ಷದ ಹಿನ್ನೆಲೆ ದೇಶ ವಿದೇಶದ ಪ್ರವಾಸಿಗರು ಜಮ್ಮುಗೆ ವಿಸಿಟ್ ಕೊಡ್ತಾ ಇದ್ದು ಎಲ್ಲ ರೆಸಾರ್ಟ್ ಹೋಮ್ ಸ್ಟೇಗಳು ಕೂಡ ಫುಲ್ ಹೌಸ್ ಆಗಿಬಿಟ್ಟಿದೆ. ಪಟ್ನಿಟಾಪ್ ಪ್ರದೇಶದಲ್ಲಿ ಹಿಮಪಾತದ ನಡುವೆಯೂ ಪ್ರವಾಸಿಗರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಕಡಲು ಕೊರೆತ ಹೆಚ್ಚಾಗುತ್ತಿದೆ. ಇಲ್ಲಿನ ಗೋಕುಲ ಪಾರ್ಕ್ನಲ್ಲಿದ್ದ ತಡೆಗೋಡೆ ಬರೋಬ್ಬರಿ ಅರ್ಧ ಕಿಲೋಮೀಟರ್ನಷ್ಟು ಕೊಚ್ಚಿ ಹೋಗಿದೆ. ಇದರಿಂದ ಜನ ಗಾಬರಿಗೊಂಡಿದ್ದು ಸಾರ್ವಜನಿಕರಿಗೆ ಬೀಚ್ ಪ್ರವೇಶ ನಿರ್ಬಂಧಿಸಲಾಗಿದೆ. ಜಿಲ್ಲಾಡಳಿತ 2 ದಿನ ನಿರ್ಬಂಧ ಹೇರಿದೆ. ಸ್ಥಳೀಯ ಜನ ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಶಿವಣ್ಣ ದರ್ಶನ ಫ್ಯಾನ್ಸ್ಗಳಿಗೆ ಸಂತಸ ತಂದಿದ್ದು ತಮ್ಮ ಅಭಿಮಾನಿ ದೇವರುಗಳಿಗೆ ಖುಷಿ ಸುದ್ದಿ ಕೊಟ್ಟಿದ್ದಾರೆ. ಐ ವಿಲ್ ಬಿ ಬ್ಯಾಕ್ ಅಂತ ಶಿವಣ್ಣ ಹೇಳಿದ್ದಾರೆ. ಅಮೆರಿಕಕ್ಕೆ ಹೊರಡುವಾಗ ಸ್ವಲ್ಪ ಎಮೋಷನಲ್ ಆಗಿದೆ. ಈಗ ನಾನು ಆರೋಗ್ಯವಾಗಿದ್ದೀನಿ. ಯಾರು ಗಾಬರಿ ಭಯ ಪಡಬೇಡಿ. ಎಲ್ಲರಿಗೂ ಧನ್ಯವಾದ ಅಂತ ಶಿವಣ್ಣ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ಹೊಸ ವರ್ಷ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದ್ರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕತ್ತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ. ಮೋರ್ ದನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳಿರ್ತಾರೆ. ಅಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಇದ್ರೆ ಗೀತಾ ಇದ್ರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದ್ರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿಧಿ. ಅಷ್ಟು ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ. ಸಿಂಪಲ್ ಯೂರಿನರಿ ಬ್ಲಾಡರ್ನ ತೆಗೆದಿದ್ದಾರೆ. ಹೊಸ ಬ್ಲಾಡರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು